ನಮಸ್ಕಾರ. ನಾನು ಮಂಗಳೂರು ಅಥವಾ ನನಗೆ ದಕ್ಷಿಣ ಕನ್ನಡ ಅಂತ ಬಂದಾಗ ತುಂಬ ಇಷ್ಟವಾಗುವಂಥದ್ದು ದೇವರ ಒಂದು ಇಲ್ಲಿ ಜನರು ದೇವರ ಮೇಲೆ ಇಟ್ಟಿರುವಂತಹ ನಂಬಿಕೆ ಮತ್ತು ಪ್ರೀತಿ. ನಿಜವಾಗ್ಲೂ ಅದೇ ಒಂದು ಕಾರಣ ನಾವು ಈ ಒಂದು ನಾಡಿಗೆ ಬಂದಾಗ ಎಲ್ಲೋ ಒಂದು ಕಡೆ ತುಂಬಾ ಬ್ಲೆಸ್ಡ್ ಅಂತ ಫೀಲ್ ಅನಿಸುತ್ತೆ ನನಗೆ. ನನಗೂ ಕೂಡ ಇವತ್ತು ಈ ಕ್ಷೇತ್ರಕ್ಕೆ ಬಂದು ಕೊರಗಜ್ಜನ ನಾನು ದರ್ಶನ ಮಾಡಿದ್ದು ತುಂಬಾ ಖುಷಿ ಆಯಿತು. ಮೊದಲನೇ ಸಾರಿ ಬಂದಿದ್ದು, ಗುರುಗಳು ಕೂಡ ತುಂಬ ಅದ್ಭುತವಾಗಿ ಕಥೆನ ಹೇಳಿದ್ರು. ಕಥೆನ ಕೇಳಿ ನಿಜವಾಗ್ಲೂ ಈ ಥರ ಎಲ್ಲ ಇತ್ತ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇಲ್ಲಿ ಹೆಚ್ಚಿನಾಗಿ ಜನಗಳು ಬಂದು ಇಲ್ಲಿನ ದೇವರ ಒಂದು ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಈ ಒಂದು ದರ್ಶನ ಮಾಡಿಸೋದಕ್ಕೆ ನಾನು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೊಸ ಚಿತ್ರ ಯಾವ ಯಾವ ಚಿತ್ರ? ನನ್ನ ಸಿನಿಮಾ #ಪಾರು ಪಾರ್ವತಿ ಅಂತ ಬರ್ತಾ ಇದೆ. ಇದೇ ಜಾನ್ವರಿಯಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ತಾಯಿಯ ಕೊರಗಜ್ಜನ ನಮ್ಮ ಅಜ್ಜನ ಒಂದು ಆಶೀರ್ವಾದದಿಂದ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ಇಲ್ಲಿ ಬೇಡ್ಕೊಳ್ಳೋದಕ್ಕೆ ಬಂದಿದ್ವಿ. ನಾನು ಮತ್ತು ನಮ್ಮ ಸಿನಿಮಾ ತಂಡದ ಡೈರೆಕ್ಟರು, ನಮ್ಮ ಸಿನಿಮಾ ತಂಡನೂ ಬಂದಿದ್ದಾರೆ. ದೇವರ ಆಶೀರ್ವಾದದಿಂದ, ಅಜ್ಜನ ಆಶೀರ್ವಾದದಿಂದ ಸಿನಿಮಾ ಚೆನ್ನಾಗಾಗಲಿ. ಮತ್ತೊಮ್ಮೆ ಬಂದು ಇಲ್ಲಿ ದರ್ಶನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇರೆ ಯಾವ್ದಾದ್ರು ಚಿತ್ರಗಳು ಸಿನಿಮಾಗಳು ಬರ್ತಾ ಇದೆ. ಇಲ್ಲಿ ಮಂಗಳೂರು ಬೇಸ್ಡ್ ಇನ್ನೊಂದು ಸಿನಿಮಾ ಬರ್ತಾ ಇದೆ, ಚೌಕಟ್ಟು ಅಂತ. ಅದು ಕೂಡ ಇಲ್ಲಿ ಯಕ್ಷಗಾನ ಮತ್ತು ಕೋಲ ಎಲ್ಲ ಅದರಲ್ಲಿ ಸಿನಿಮಾದಲ್ಲೂ ಮಾಡಿದ್ದೀವಿ ನಾವು. ಆ ಸಿನಿಮಾನು ಇನ್ನೊಂದು 2-3 ತಿಂಗಳಲ್ಲಿ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಅದಕ್ಕೂ ಕೂಡ ಬರ್ತೀವಿ ಇಲ್ಲಿಗೆ. ಮುಂದಿನ ಚಿತ್ರದಲ್ಲಿ ಯಾರು ನಾಯಕ ನಟರು ಯಾರಿದ್ದಾರೆ ಈಗ? ಎರಡೂ ಸಿನಿಮಾ ನಾನು ಅಜ್ಜನ ಆಶೀರ್ವಾದನೋ ದೇವರ ಆಶೀರ್ವಾದ ಎಲ್ಲ ಆಶೀರ್ವಾದ ಸೇರಿ ನನಗೆ ಬರೀ ವುಮೆನ್ ಓರಿಯೆಂಟೆಡ್ ಸಿನಿಮಾನೇ ಸಿಕ್ಕಿದೆ. ಸೊ ಹೀರೋ ಅಂತ ಇಲ್ಲದೆ ಇದ್ರೂ ಸಿನಿಮಾನೇ ಒಂದು ದೊಡ್ಡ ಹೀರೋ ಅಂತ ಹೇಳ್ಬೋದು, ಕಥೆನೇ ಒಂದು ಹೀರೋ ಅಂತ ಹೇಳ್ಬೋದು. ಸೊ ನಾನು ವುಮೆನ್ ಓರಿಯೆಂಟೆಡ್ ಸಿನಿಮಾನ ಮಾಡೋದಕ್ಕೆ ನಿಜವಾಗ್ಲೂ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಅಂಥ ಒಂದು ಸಿನಿಮಾ, ಎರಡೂ ಸಿನಿಮಾನೂ ಅದೇ ರೀತಿ ಇರೋದ್ರಿಂದ ಎರಡೂ ಸಿನಿಮಾದಲ್ಲೂ ಬರೀ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ. ಕನ್ನಡ ಹೊರತಾಗಿ ಬೇರೆ ಭಾಷೆಗಳಲ್ಲಿ ಯಾವ್ದಾದ್ರು ಸದ್ಯಕ್ಕೆ ಯಾವುದೂ ಇಲ್ಲ, ಬೇರೆ ಭಾಷೆಗಳಲ್ಲಿ. ಬಟ್ ಮಾತುಕತೆ ನಡೀತಾ ಇದೆ. ಸೊ ಕನ್ನಡದಲ್ಲೇ ಜಾಸ್ತಿ ಸಿನಿಮಾಗಳು ಬರ್ತಾ ಇದೆ. ಇನ್ನು 2 ಸಿನಿಮಾಗಳು ಕನ್ನಡದಲ್ಲೇ ಬರುವ ಎಲ್ಲ ಸಾಧ್ಯತೆಗಳಿದೆ. ಇದು ಅಜ್ಜನ ಕತೆ ಫಸ್ಟ್ ಭೇಟಿ ಹಿಂದೆ ಭೇಟಿ? ಹೌದೌದು. ಮುಂಚೆ ನಾನು ಇದು ಯಾವುದಿದು ಕುತ್ತಾರ್ ಒಂದು ಕ್ಷೇತ್ರದಲ್ಲಿ ಕೊರಗಜ್ಜನ ದರ್ಶನ ಮಾಡಿದ್ದೆ. ಐ ಥಿಂಕ್ ಇದೊಂದು 8-9 ತಿಂಗಳು ಮುಂಚೆ ಮಾಡಿದ್ದೆ. ಈ ಥರ 7 ಕಡೆ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವತ್ತು ಇಲ್ಲಿ ಬಂದಾಗ ನಿಜವಾಗ್ಲೂ ಗೊತ್ತಾಯಿತು. ಒಂದಷ್ಟು ಕತೆಗಳನ್ನ, ಒಂದು ಹಿಸ್ಟ್ರಿನ ನಿಜವಾಗ್ಲೂ ನೀಟಾಗಿ ಹೇಳಿದ್ರು ನನಗೆ. ಇವತ್ತು ನನಗೆ ಅರ್ಥ ಆಯಿತು, ಓಕೆ ಒಂದೇ ಕಡೆ ಅಲ್ಲ ಎಷ್ಟೊಂದು ಕಡೆ ಇದೆ ಅಂತ. ಖಂಡಿತವಾಗ್ಲೂ ಎಲ್ಲರಿಗೂ ಆಶೀರ್ವಾದ ಮಾಡೋದಕ್ಕೆ ಅಜ್ಜ ಎಲ್ಲ ಕಡೆನೂ ಇದ್ದಾರೆ ಅಂತ ಗೊತ್ತಾಯಿತು. ನಿಜವಾಗ್ಲೂ ಕೇಳಿ ತುಂಬ ಖುಷಿ ಆಯಿತು.